ಕೇಳುಗರೆ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಎರಡನೇ ಕಥೆಯನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮಾರನೇ ದಿನ ಭೋಜರಾಜ ಮತ್ತೆ ಸಿಂಹಾಸನವನ್ನು ಏರಿ ಕುಳಿತುಕೊಳ್ಳೋಕೆ ಆಶಿಸಿ ಮುಂದುವರಿತಾ ಇದ್ದಾಗ ಎರಡನೇ ಪ್ರತಿಮೆ, ನಿಲ್ಲು, ವಿಕ್ರಮಾದಿತ್ಯನ ಹಾಗೆ ಧೈರ್ಯಶಾಲಿಯು ರಾಗದ್ವೇಷಗಳಿಂದ ದೂರ ಇದ್ದವನು ಆದರೆ ಮಾತ್ರ ನೀನು ಸಿಂಹಾಸನವನ್ನು ಏರಬಹುದು. ಈ ಕಥೆ ಕೇಳು, ಆಗ ವಿಕ್ರಮಾದಿತ್ಯನ ಈ ಗುಣಗಳ ಬಗ್ಗೆ ತಿಳಿಯುತ್ತೆ ಅಂತ ಕತೆ ಹೇಳತೊಡಗತ್ತೆ. ವಿಕ್ರಮಾದಿತ್ಯ ಉಜ್ಜಯಿನಿಯನ್ನು ಆಳ್ತಾ ಬಹಳ ಬೇಗ ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ತರ್ತಾನೆ. ಎಲ್ಲೆಲ್ಲಿಯೂ ಶಾಂತಿ ನೆಲೆಸಿರುತ್ತೆ. ಜನ ನೆಮ್ಮದಿಯಿಂದ ಬಾಳತೊಡಗಿರ್ತಾರೆ. ರಾಜ್ಯವು ಸಂಪದ್ಭರಿತವಾಗಿರುತ್ತೆ. ರಾಜನು ರಾಜ್ಯದ ಆಡಳಿತ ಸೂತ್ರವನ್ನು ತನ್ನ ಚಿಕ್ಕ ತಮ್ಮ ಭರ್ತೃಹರಿಗೆ ಒಪ್ಪಿಸಿ ಅರಮನೆಯನ್ನು ತೊರೆದು ಕಾಡಿಗೆ ಹೋಗಿ ಅಲ್ಲಿ ಯೋಗಾಭ್ಯಾಸದಲ್ಲಿ ನಿರತನಾಗ್ತಾನೆ. ಭರ್ತೃಹರಿಗೆ ಪ್ರಾಪಂಚಿಕ ಸುಖಗಳಲ್ಲಿ ಅಷ್ಟೊಂದು ಮನಸ್ಸು ಇರಲ್ಲ. ಆದರೂ ಆತ ರಾಜ್ಯವಾಳಿಕೊಂಡು ಬರ್ತಾ ಇರ್ತಾನೆ. ಎಷ್ಟು ದಿನಗಳಾದರೂ ವಿಕ್ರಮಾದಿತ್ಯ ಹಿಂದಿರುಗಿ ಬರಲೇ ಇಲ್ಲ. ಒಂದು ದಿನ ಅವನಿಗೂ ಅವನ ಹೆಂಡತಿಗೂ ಮನಸ್ತಾಪ ಉಂಟಾಗಿ ಭರ್ತೃಹರಿ ರಾಜ್ಯವನ್ನು ತ್ಯಜಿಸಿ ಸನ್ಯಾಸಿಯಾಗೋಕ್ಕೆ ಕಾಡಿಗೆ ಹೊರಟು ಹೋಗ್ತಾನೆ. ಭರ್ತೃಹರಿ ಅರಮನೆ ಬಿಟ್ಟು ಹೋದದ್ದು ಇಂದ್ರನಿಗೆ ತಿಳಿಯತ್ತೆ. ಇಂದ್ರ ಅಮರಾವತಿ ಪಟ್ಟಣದ ಅರಸ, ದೇವತೆಗಳ ಒಡೆಯ. ತನ್ನ ಸಿಂಹಾಸನದಲ್ಲಿ ಯಾರೂ ಶೋಭಿಸ್ತಾ ಇಲ್ಲ ಅನ್ನೋದನ್ನು ಅರಿತ ಇಂದ್ರ ತನ್ನ ದೇವತೆಗಳ ಪೈಕಿ ಒಬ್ಬನನ್ನು ಉಜ್ಜಯಿನಿಗೆ ಕಳುಹಿಸಿಕೊಡ್ತಾನೆ. ರಾಜ ವಿಕ್ರಮಾದಿತ್ಯ ಯೋಗದಲ್ಲಿ ಪರಿಣತಿ ಹೊಂದೋಕೆ ಹಲವಾರು ವರ್ಷಗಳೇ ಬೇಕಾಗುತ್ತವೆ. ಯೋಗ ಪಟುವಾಗಿ ಉಜ್ಜಯಿನಿಗೆ ಹಿಂದಿರುಗಿ ಬಂದಾಗ ಅಲ್ಲಿ ಆಳ್ತಾ ಇದ್ದ ದೇವ ವಿಕ್ರಮಾದಿತ್ಯನನ್ನು ಗುರುತಿಸಲಾಗದೆ ಅವನನ್ನು ತನ್ನ ಅರಮನೆಯೊಳಗೆ ಬಿಡದೆ ಇದ್ದು ಬಿಡ್ತಾನೆ. ವಿಕ್ರಮಾದಿತ್ಯ ತಾನು ಈ ಊರಿನ ಅರಸ ವಿಕ್ರಮಾದಿತ್ಯ ಅಂತ ಪರಿಪರಿಯಾಗಿ ಹೇಳಿದ್ರು ಆ ದೇವ ನಂಬೋದಿಲ್ಲ. ನೀನು ನಿಜವಾಗಿಯೇ ವಿಕ್ರಮಾದಿತ್ಯ ಆಗಿದ್ದರೆ ನನ್ನೊಡನೆ ಮಲ್ಲ ಯುದ್ಧ ಮಾಡು, ಗೆದ್ದರೆ ನೀನು ಅರಮನೆಯೊಳಗೆ ಹೋಗಬಹುದು ಅಂತ ಹೇಳ್ತಾನೆ. ಇಬ್ಬರಿಗೂ ಯುದ್ಧವಾಗಿ ಆ ಮಲ್ಲ ಯುದ್ಧದಲ್ಲಿ ವಿಕ್ರಮಾದಿತ್ಯನೇ ಗೆಲ್ತಾನೆ. ಆಗ ದೇವ ಹೇಳ್ತಾನೆ, ನೀನು ನನ್ನನ್ನು ಬಿಟ್ಟು ಬಿಡೋದಾದರೆ ನಿನ್ನನ್ನು ಸಾವಿನಿಂದ ರಕ್ಷಿಸ್ತೀನಿ ಅಂತ. ಅದು ಹೇಗೆ ಅಂತ ವಿಕ್ರಮಾದಿತ್ಯ ಪ್ರಶ್ನೆ ಮಾಡ್ತಾನೆ. ಆಗ ಆ ದೇವ ಹೇಳ್ತಾನೆ, ಒಬ್ಬ ಎಣ್ಣೆ ವ್ಯಾಪಾರಿ ಹಾಗೂ ಒಬ್ಬ ಕುಂಬಾರ ಇವರಿಬ್ಬರೂ ನಿನ್ನನ್ನು ಕೊಲ್ಲೋಕೆ ಹವಣಿಸ್ತಾ ಇದ್ದಾರೆ. ವಾಸ್ತವದಲ್ಲಿ ಎಣ್ಣೆ ವ್ಯಾಪಾರಿಯಾಗಿರೋನು ಪಾತಾಳದ ರಾಜ, ಇನ್ನು ಕುಂಬಾರ ಒಬ್ಬ ಮುನಿ. ನಿನ್ನನ್ನು ಕೊಂದ ಬಳಿಕ ಅವರಿಬ್ಬರೂ ತಮ್ಮ ತಮ್ಮಲ್ಲಿಯೇ ಕಚ್ಚಾಡಿ ನಿನ್ನ ಸ್ವರ್ಗ ಸಮ ಸಿಂಹಾಸನವನ್ನು ಏರೋಕೆ ಬಯಸಿದ್ದಾರೆ. ಯಾರು ಅವರಿಬ್ಬರಲ್ಲಿ ಗೆಲ್ತಾರೋ ಅವರು ಈ 3 ಲೋಕದ ಒಡೆಯರಾಗ್ತಾರೆ. ಆ ಮುನಿ ಮೋಸಗಾರ, ಎಣ್ಣೆ ವ್ಯಾಪಾರಿ ಕಾಡಿನಲ್ಲಿ ಮರದ ಮೇಲೆ ವಾಸಿಸ್ತಾ ಇದ್ದಾನೆ. ಮುನಿ ನಿನ್ನನ್ನು ಒಂದು ದಿನ ಕಾಳಿಕಾ ದೇವಾಲಯಕ್ಕೆ ಕರೀತಾನೆ. ಅಲ್ಲಿ ದೇವಿಯ ಮುಂದೆ ತಲೆ ಬಗ್ಗಿಸಿ ಕುಳಿತುಕೋ ಅಂತ ಹೇಳ್ತಾನೆ. ನೀನು ಹಾಗೆ ಕುಳಿತಾಗ ನಿನ್ನ ತಲೆ ತೆಗೆದು ಬಿಡ್ತಾನೆ. ನೀನು ಈಗ ಏನು ಮಾಡಬೇಕು ಅಂದರೆ, ಮುನಿಯು ನಿನ್ನನ್ನು ಕಂಡು ಕಾಳಿಕಾ ದೇವಾಲಯಕ್ಕೆ ಕರೆದೊಯ್ದು ದೇವಿಯ ಮುಂದೆ ತಲೆಬಾಗಿ ಕುಳಿತುಕೋ ಅಂದಾಗ ನೀನು, ರಾಜನಾದ ನನಗೆ ಅದೆಲ್ಲ ಅಭ್ಯಾಸವಿಲ್ಲ, ಮಾಡಿ ತೋರಿಸು ಅಂತ ಹೇಳು. ಮುನಿ ನಿನ್ನನ್ನು ನಂಬಿ ದೇವಿಯ ಮುಂದೆ ತಲೆ ಬಗ್ಗಿಸಿ ಕೂತ್ಕೋತಾನೆ. ಆಗ ನೀನು ಅವನ ತಲೆ ತೆಗೆದು ಬಿಡು. ಇನ್ನು ಮರದ ಮೇಲೆ ಇರೋ ತೈಲ ವ್ಯಾಪಾರಿನ ಎತ್ತುಕೊಂಡು ಬಂದು ದೇವಾಲಯದಲ್ಲಿ ಕುದೀತಾ ಇರೋ ಎಣ್ಣೆ ಕೊಪ್ಪರಿಗೆನಲ್ಲಿ ಎಸೆದು ಬಿಡು ಅಂತ ಆ ದೇವ ಹೇಳಿ ಮಾಯವಾಗ್ತಾನೆ. ದೇವನು ಹೇಳಿದ ಹಾಗೇ ವಿಕ್ರಮಾದಿತ್ಯ ಮಾರನೇ ದಿನ ಕಾಳಿಕಾ ದೇವಾಲಯದಲ್ಲಿ ಕುಂಬಾರನ ವೇಷದ ಮುನಿಯನ್ನು ತೆರೆದು ಹಾಕ್ತಾನೆ. ಇನ್ನು ಎಣ್ಣೆ ವ್ಯಾಪಾರಿಯಾಗಿ ಮಾರುವೇಷದಲ್ಲಿದ್ದ ಪಾತಾಳದ ರಾಜನನ್ನು ಎಣ್ಣೆ ಕೊಪ್ಪರಿಗೆಯಲ್ಲಿ ಎಸಿತಾನೆ. ಆಗ ಅಲ್ಲಿ ಪ್ರತ್ಯಕ್ಷಳಾದ ಕಾಳಿಕಾದೇವಿ ವಿಕ್ರಮಾದಿತ್ಯನಿಗೆ ಇಬ್ಬರು ಭೂತ ಸೇವಕರನ್ನು ಅನುಗ್ರಹಿಸಿ, ಇನ್ನು ಮುಂದೆ ಏನೇ ಕೆಡುಕು ಬಂದರೂ ಇವರಿಬ್ಬರನ್ನು ಮನಸ್ಸಿನಲ್ಲಿ ನೆನೆಸ್ಕೋ, ಅವರು ನಿನ್ನನ್ನು ರಕ್ಷಿಸ್ತಾರೆ ಅಂತ ಹೇಳಿ ಮಾಯವಾಗ್ತಾಳೆ. ವಿಕ್ರಮಾದಿತ್ಯನು ಆ ಇಬ್ಬರು ಭೂತ ಭಂಟರನ್ನು ಕರೆದುಕೊಂಡು ಅರಮನೆಗೆ ಬರ್ತಾನೆ. ಕಥೆಯನ್ನು ಹೇಳಿದ ಎರಡನೇ ಪ್ರತಿಮೆ ಭೋಜರಾಜನಿಗೆ, ನೀನು ವಿಕ್ರಮಾದಿತ್ಯನಷ್ಟು ಧೈರ್ಯಶಾಲಿಯೂ ರಾಗದ್ವೇಷಗಳಿಂದ ಮುಕ್ತನಾದವನು ಆದಂತಹ ದೊರೆಯಾದರೆ ಹೋಗಿ ಸಿಂಹಾಸನವನ್ನು ಹತ್ತಿ ಕುಳಿತುಕೋ ಅಂತ ಹೇಳುತ್ತೆ. ಹೀಗೆ ಹೇಳಿದ ಪ್ರತಿಮೆ
ಸಿಂಹಾಸನದಲ್ಲಿ ತನ್ನ ಸ್ಥಾನದಲ್ಲಿ ಹೋಗಿ ನಿಂತುಕೊಳ್ಳುತ್ತೆ. ಭೋಜರಾಜ ನಿರಾಶೆಯಿಂದ ಅಲ್ಲಿಂದ ತನ್ನ ಕೋಣೆಗೆ ಹೊರಟು ಹೋಗ್ತಾನೆ. ಕೇಳುಗರೆ, ಸಿಂಹಾಸನ ಪುತ್ಥಳಿ ಹೇಳಿದ 2ನೇ ಕಥೆಯನ್ನು ಈ ದಿನ ನೀವೆಲ್ಲ ಕೇಳಿದ್ರಿ. ನಾಳೆ ದಿನ ಮತ್ತೆ ಇನ್ನೊಂದು ಕಥೆಯೊಡನೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.